ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ ಫ್ರೆಂಡ್ಸ್? ಅಯ್ಯೋ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇದು ಸೋರಿಯಾಸಿಸ್ ಅಂತ ಎಷ್ಟೇ ಎಲ್ಲೆಲ್ಲ ತೋರಿಸಿದಾರಂತೆ, ಇನ್ನೂ ಗುಣ ಆಗಿಲ್ಲ. ಅಜ್ಜ ಎಲ್ಲೆಲ್ಲಿ ತೋರಿಸಿದ್ಯಾ? ಎಲ್ಲ ಮುಗ್ದೈತಾ? ಎಷ್ಟು ದಿನ ಆಯ್ತು ಈಗ ಬಂದು? ಅಲ್ಲ ಅಲ್ಲ, ಇದು ಇದು ಭಾಳ ದಿನ ಆಗೈತೆ. ಇಲ್ಲ ಅಷ್ಟೇ ಐತೆ, ಜಾಸ್ತಿ ಕೆರ್ತೈತಾ ಇದು? ಏನಿಲ್ಲ ಫ್ರೆಂಡ್ಸ್, ಇದು ಎಷ್ಟೇ ಚರ್ಮ ರೋಗ ಇರಲಿ ಈ ಥರದ್ದು ನಾವು ಹೇಳಿದಾಗ ಮಾಡ್ರಿ. ಇದು ಇವ್ರು ಬಂದು ತೋರಿಸ್ತಾರಂತೆ, ಮತ್ತೆ ವಾಪಸ್ ಬಂದು 8 ದಿನ ಮಾಡಿದರೆ ಸಾಕು ಫ್ರೆಂಡ್ಸ್ ಇದನ್ನು. ಯಾಕಂದರೆ ಇದು ಯಾವುದೇ ಚರ್ಮ ರೋಗಕ್ಕೆ ಆಯಿಂಟ್ಮೆಂಟ್ ಹಚ್ಚಿದ್ರೆ ಒಂದು ಸ್ವಲ್ಪ ದಿನಕ್ಕೆ ಗುಣ ಆಗುತ್ತೆ, ಮತ್ತೆ ತದನಂತರ ಅದೇ ರೀತಿ ಆಗುತ್ತೆ. ಅದಕ್ಕೋಸ್ಕರ ಇದು ಹೇಳಿದ್ದು ಮಾಡಿ ನೋಡಿರಿ, ತುಂಬಾ ಗುಣ ಆಗುತ್ತೆ. ಇದು ಏನು ಉತ್ರಾಣಿ ತಪ್ಪಲ ಅರಿಶಿಣದ ಕೊಂಬು ಆಗಬೇಕು, ಪುಡಿ ಹಾಕ್ಬೇಡ್ರಿ, ಅದ್ರ ಕೆಮಿಕಲ್ ಇರುತ್ತೆ. ಉತ್ರಾಣಿ ತಪ್ಪಲ ಅರಿಶಿಣದ ಕೊಂಬು ನಾವು ಎಲಡಿಕಕ್ಕೆ ಹಾಕ್ಕೊಂತೀವಲ್ಲ, ಅದು ಸುಣ್ಣ ಸ್ವಲ್ಪ, ಮತ್ತು ಲೋಳೆ ಸರದಲ್ಲಿ ಚೆನ್ನಾಗಿ ಅರ್ದ್ಬಿಟ್ಟು, ಲೋಳೆ ಸರದಲ್ಲಿ ಚೆನ್ನಾಗಿ ಅರ್ದ್ಬಿಟ್ಟು ಇದನ್ನು ಚೆನ್ನಾಗಿ ಲೇಪನೆ ಮಾಡಬೇಕು. 8 ದಿನಕ್ಕೆ ನಿಮಗೆ ರಿಸಲ್ಟ್ ಕೊಡುತ್ತೆ. ನಾನು ಮತ್ತೆ ಚಾಲೆಂಜ್ ಮಾಡಿ ಹೇಳ್ತೀನಿ ಫ್ರೆಂಡ್ಸ್, ಇದನ್ನು ಮಾಡಿ ನೋಡಿ. ಗುಣ ಆಗಲಿಲ್ಲ ಅಂದರೆ ಕೇಳಿ ಫ್ರೆಂಡ್ಸ್, ಓಕೆನಾ? ಅಜ್ಜ ಮಾಡ್ತೀಯಾ? ಮಾಡಿ ಮತ್ತೆ ನಮಗೆ ಹೇಳ್ಬೇಕು. ಅದನ್ನ ಬಂದು ತೋರಿಸ್ಬೇಕು ನೀನು. ರಿಸಲ್ಟ್ ತಂದು ಕರ್ಕೊಂಬಂದು ತೋರಿಸ್ಬೇಕು. ಅದು ನಿಮಗೆ ಗೊತ್ತಾಗುತ್ತೆ. ಇವತ್ತಿದ್ದ ಸ್ಟಾರ್ಟ್ ಮಾಡ್ಬೇಕು ನೀವು. ಓಕೆ, ಗುಳಿಗೆ ಇಸ್ಕೊಳ್ರಿ.